ಡೋಂಟ್ ಗೋ ಟು ರೆಸ್ಟೋರೆಂಟ್ ಫಾರ್ ಬಾರ್ಬಿಕ್ಯೂ, ಯು ಕ್ಯಾನ್ ಡೂ ಅಟ್ ಹೋಮ್. ಹೇಗೆ ಅಂತ ನೋಡೋಣ. ಸ್ವಲ್ಪ ಮೊಸರು, ಇದಕ್ಕೆ ಕಬಾಬ್ ಮಸಾಲ ಪೌಡರು. ನಾನಿಲ್ಲಿ ಆಲ್ಮೋಸ್ಟು 1.5 ಪ್ಯಾಕ್ ತನಕ ಹಾಕಿದ್ದೀನಿ. ಇಲ್ಲಿ ತೇಜು ಕಬಾಬ್ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಲಿಂಬೆಹಣ್ಣಿನ ರಸ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆ ಖಾರದ ಪುಡಿ. ಸೇಮ್ ಮಸಾಲೆನೇ ಸ್ವಲ್ಪ ಚಿಕನಿಗೆ ಹಾಗೆ ಸ್ವಲ್ಪ ಪನ್ನೀರಿಗೆ ಅಂತ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದಕ್ಕೆ ನೀಟಾಗಿ ವಾಶ್ ಮಾಡಿರೋ ಅಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದಕ್ಕೆ. ಮತ್ತೊಂದಕ್ಕೆ ನೀಟಾಗಿ ಪನ್ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಸಿನ್ಸು, ನನ್ನ ಬ್ರದರು ಎಲ್ಲನೂ ಸೇರಿ ವೀಕೆಂಡಲ್ಲಿ ಬಾರ್ಬಿಕ್ಯೂ ಪಾರ್ಟಿ ಮಾಡ್ತಾ ಇರೋದು. ಇದನ್ನು ಅಟ್ಲೀಸ್ಟ್ 1 ಅವರ್ ಆದ್ರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಇಲ್ಲಿ ಕ್ಯಾಪ್ಸಿಕಮ್ ಹಾಗೆ ಆನಿಯನ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಹಾಗೆ ಚಾರ್ಕೋಲ್ಗೆ ಬೆಂಕಿ ಹಚ್ಚಿ ಅದನ್ನು ಫುಲ್ ರೆಡ್ ಆಗೋ ತನಕ ವೆಯ್ಟ್ ಮಾಡಬೇಕು. ಈ ಬಾರ್ಬಿಕ್ಯೂ ಸೆಟ್ಟು ಮೀಶೋನಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಸೊ ವೀಕೆಂಡ್ ಇದ್ದರೆ ಈ ಥರ ಪಾರ್ಟೀಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಒಂದೊಂದಾಗಿ ಬಾರ್ಬಿಕ್ಯೂ ಸ್ಟಿಕ್ಗೆ ಪನ್ನೀರು, ಆನಿಯನ್ ಹಾಗೆ ಕ್ಯಾಪ್ಸಿಕಮ್ನ ಹಾಕಿ ನೀಟಾಗಿ ಅದ್ರ ಮೇಲೆ ಬಟರ್ ಅಥವಾ ಗೀನ ಹಾಕ್ಬಿಟ್ಟು ತಿರುಗಿಸ್ತಾನೆ ಇರಬೇಕು. ಈ ಥರ ಗ್ರಿಲ್ ಮೇಲೆ ಇಟ್ಟು ಸ್ಲೋ ಆಗಿ ಆಯಿಲ್ ಅಥವಾ ಗೀನ ಬ್ರಷ್ ಮಾಡ್ತಾನೆ ಇರಬೇಕು ಅದ್ರ ಮೇಲೆ. ಸೊ ಸುಟ್ಟು ಹೋಗಬಾರ್ದು, ತುಂಬ ಸ್ಲೋ ಆಗಿ ತಿರುಗಿಸ್ತಾನೆ ಇರಬೇಕು. ಚಿಕನ್ ಎಲ್ಲ ನೀಟಾಗಿ ಕುಕ್ ಆಗಬೇಕು. ಸೊ ಇಲ್ಲಿ ಸಹ ಆಯಿಲ್ನ ನಾವು ಬ್ರಷ್ ಮಾಡ್ತಾನೆ ಇದ್ದೀರಿ, ಸೊ ದಟ್ ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಸ್ಮೋಕಿ ಫ್ಲೇವರು. ನೀಟಾಗಿ ಕುಕ್ ಆದಮೇಲೆ ಪ್ಲೇಟ್ಗೆ ಸರ್ವ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.